friends, welcome to V. Shiva Prasad Spoken English through Kannada. ಈ ಚಾನೆಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ನ ಕಲಿತಾ ಇದ್ವಿ. ದಯವಿಟ್ಟು ನೋಟ್ ಮಾಡಿಕೊಂಡು ಮತ್ತು ನಾನು ಬೋರ್ಡ್ ಮೇಲೆ ಬರೆಯೋದು ಚೆನ್ನಾಗಿ ಗಮನಿಸಿ. ಕೆಲವರಿಗೆ ಈ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅರ್ಥವಾಗಲ್ಲ. ನನಗೂ ಸಾಧ್ಯವಾದಷ್ಟು ನಿಮಗೆ ತಿಳಿಸೋ ಥರ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, direct and indirect speech. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್, ನೇರವಾಗಿ ಮಾತಾಡೋದು ಮತ್ತು ಇಂಡೈರೆಕ್ಟ್ ಆಗಿ ತಿಳಿಸೋದು. ಈಗ ಫಾರ್ ಎಕ್ಸಾಂಪಲ್ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರೀತೀವಿ. ಒಬ್ಬ ವ್ಯಕ್ತಿ, ಮೊದಲನೇ ವ್ಯಕ್ತಿ ಏನು ಮಾತಾಡುತ್ತಿರ್ತಾನೋ ಅದು ಎರಡನೇ ವ್ಯಕ್ತಿ ಮೂರನೇ ವ್ಯಕ್ತಿಗೆ ತಿಳಿಸೋದು ರಿಪೋರ್ಟೆಡ್ ಸ್ಪೀಚ್. ಇದು ಡೈರೆಕ್ಟ್ ಸ್ಪೀಚ್ ಬಂದು ಫಸ್ಟ್ ಪರ್ಸನ್. ರಿಪೋರ್ಟೆಡ್ ಸ್ಪೀಚ್ ಅನ್ನೋದು ಸೆಕೆಂಡ್ ಪರ್ಸನ್ ಟು ಥರ್ಡ್ ಪರ್ಸನ್. ಮೊದಲನೇ ವ್ಯಕ್ತಿ ಏನು ಮಾತಾಡ್ತಾನೋ ಅದನ್ನು ಎರಡನೇ ವ್ಯಕ್ತಿ ಮೂರನೇ ವ್ಯಕ್ತಿಗೆ ತಿಳಿಸೋದು. ಈ ಎರಡನೇ ವ್ಯಕ್ತಿ ಇವನು ಮಾತಾಡಿದ್ದು ಡೈರೆಕ್ಟ್ ಆಗಿ ತಿಳಿಸ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ತಿಳಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈ ಮೊದಲನೇ ವ್ಯಕ್ತಿ, ಲೆಟ್ಸ್ ಸೇ ಇವನೇನಂತಾನೆ, ಐ ಆಮ್ ಅ ಬ್ಲಡಿ ಫೂಲ್. ಇವನು ಎಲ್ಲೋ ಕ್ಲಾಸ್ನಲ್ಲೋ ಅಥವಾ ಬೇರೆ ಎಲ್ಲೋ ಇವನು ಮಾತಾಡಿದ್ದು ಐ ಆಮ್ ಎ ಬ್ಲಡಿ ಫೂಲ್ ಅಂತ ಇವನು ಮಾತಾಡೋದು. ಸೊ ಈ ಡೈರೆಕ್ಟಾಗಿ ಇರುವುದನ್ನು ನಾವು ಕೋಟ್ಸಲ್ಲಿ ಬರಿತೀವಿ. ಕೋಟ್ಸ್ ಅಂತೀವಿ ಅಥವಾ ಇನ್ವರ್ಟೆಡ್ ಕಾಮರ್ಸ್. ಓಕೆ, ಮೊದಲನೇ ವ್ಯಕ್ತಿ ಏನಾದರೂ ಮಾತಾಡಿದ್ರೆ ಅದು ಕೋಟ್ಸ್ ಅಲ್ಲಿರುತ್ತೆ, ಡೈರೆಕ್ಟ್ ಸ್ಪೀಚ್, ಕೋಟ್ಸ್ ಅಥವಾ ಇನ್ವರ್ಟೆಡ್. ಈಗ ಎರಡನೇ ವ್ಯಕ್ತಿ, ಇದು ಫಸ್ಟ್ ಪರ್ಸನ್, ಇದು ಸೆಕೆಂಡ್ ಪರ್ಸನ್. ಈ ಮೊದಲನೇ ವ್ಯಕ್ತಿ ಏನು ಮಾತಾಡಿದ್ನೋ ಅದನ್ನ ಮೂರನೇ ವ್ಯಕ್ತಿಗೆ ತಿಳಿಸೋದು. ಮೂರನೇ ವ್ಯಕ್ತಿಗೆ ತಿಳಿಸ್ಬೇಕಾದ್ರೆ ಇವನು ಏನು ಮಾತಾಡಿದ್ನೋ ಅದನ್ನು ಡೈರೆಕ್ಟ್ ಆಗಿ ತಿಳಿಸ್ಬೋದು. ಓಕೆ, ಎರಡನೇ ವ್ಯಕ್ತಿ ಮೂರನೇ ವ್ಯಕ್ತಿಗೆ ಮೊದಲನೇ ವ್ಯಕ್ತಿ ಏನು ಮಾತಾಡಿದ್ನೋ ಅದನ್ನು ಡೈರೆಕ್ಟ್ ಆಗಿ ತಿಳಿಸ್ಬೋದು. ಡೈರೆಕ್ಟ್ ಆಗಿ ತಿಳಿಸಿದ್ರೆ ಏನಾಗುತ್ತೆ? ಈಗ ಎರಡನೇ ವ್ಯಕ್ತಿ ಏನಂತಾನೆ, ಮೂರನೇ ವ್ಯಕ್ತಿಗೆ ಐ ಆಮ್ ಅ ಬ್ಲಡಿ ಫೂಲ್ ಅಂತ. ಇದು ಯಾರು ಹೇಳಿದ್ದು? ಮೊದಲನೇ ವ್ಯಕ್ತಿ. ಮೊದಲನೇ ವ್ಯಕ್ತಿ ನಾನು ಮೂರ್ಖ ಅಂದ್ಬಿಟ್ಟು ಅವನು ಹೇಳ್ಕೊಂಡ. ಈ ಎರಡನೇ ವ್ಯಕ್ತಿ ಮೂರನೇ ವ್ಯಕ್ತಿಗೆ ತಿಳಿಸ್ಬೇಕಾದ್ರೆ ಈ ಮೂರನೇ ವ್ಯಕ್ತಿ ಏನು ಅನ್ಕೊತಾನೆ, ಇವನು ಬ್ಲಡಿ ಫೂಲ್ ಅಂತ. ಸೊ ಅಲ್ಲಿ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಹಂಗಾಗಿ ಅದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡ್ತೀವಿ. ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಿದಾಗ ಅವನಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನಂತಾನೆ, ಇದನ್ನು ಪ್ರಸಾದ್ ಅಂತ ತಿಳ್ಕೊಳ್ಳೋಣ.
Prasad said that he was a bloody fool. ಸೊ ಈ ಎರಡನೇ ವ್ಯಕ್ತಿ ಮೂರನೇ ವ್ಯಕ್ತಿಗೆ ಇಂಡೈರೆಕ್ಟ್ ಆಗಿ ತಿಳಿಸುವಾಗ ಈ ಮೂರನೇ ವ್ಯಕ್ತಿಗೆ ಎರಡನೇ ವ್ಯಕ್ತಿ ಏನು ತಿಳಿಸ್ತಾ ಇದ್ದಾನೋ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇಂಡೈರೆಕ್ಟ್ ಸ್ಪೀಚ್ ಉಪಯೋಗಿಸಿದಾಗ. ಡೈರೆಕ್ಟ್ ಸ್ಪೀಚ್ ಉಪಯೋಗಿಸಿದಾಗ ಈ ಮೂರನೇ ವ್ಯಕ್ತಿ ಏನು ತಿಳ್ಕೊತಾನೆ, ಈ ಮೊದಲನೇ ವ್ಯಕ್ತಿ ಇವನನ್ನು ಐ ಆಮ್ ಅ ಬ್ಲಡಿ ಫೂಲ್ ಅಂತ ತಿಳ್ಕೊತಾನೆ. ಸೊ ಹಂಗಾಗಿ ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವು ತಿಳಿಸ್ಕೊಟ್ರೆ ಅವನಿಗೆ ಮೊದಲನೇ ವ್ಯಕ್ತಿ ಏನು ತಿಳಿಸೋದನೋ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮೂರನೇ ವ್ಯಕ್ತಿಗೆ. ಹಂಗಾಗಿ ನಾವು ಇಂಡೈರೆಕ್ಟ್ ಸ್ಪೀಚ್ ಉಪಯೋಗಿಸ್ತೀವಿ. ಓಕೆ, ಸೊ ಮೊದಲನೇ ವ್ಯಕ್ತಿ ನೀವು ತಿಳಿಸ್ಬೇಕಾದ್ರೆ ಇವನು ಡೈರೆಕ್ಟಾಗಿ ಏನು ಹೇಳೋದನ್ನ ಅದನ್ನು ನಾವು ತಿಳಿಸ್ಬೋದು, ಬಟ್ ಅಲ್ಲಿ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ತಪ್ಪಾಗಿ ತಿಳ್ಕೊಬೋದು. ಆಮೇಲೆ ಈ ಇಂಡೈರೆಕ್ಟ್ ಸ್ಪೀಚಲ್ಲಿ ತಿಳಿಸಿದ್ರೆ ಅವನಿಗೆ ಸ್ಪಷ್ಟವಾಗಿ ಆಗುತ್ತೆ ಯಾರು ಏನು ಮಾತಾಡಿದ್ರು ಅಂತ. ಓಕೆ, ಸೊ ಹಂಗಾಗಿ ನಾವು ಈ ಇಂಡೈರೆಕ್ಟ್ ಸ್ಪೀಚ್ನ ಉಪಯೋಗಿಸ್ತೀವಿ. ಈ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಹೇಗೆ ಬದಲಾಯಿಸೋದು ನಾವು ಈಗ ನೋಡೋಣ. Two ways of communicating. ಒಬ್ಬರು ಮಾತಾಡಿದ್ದು ಇನ್ನೊಬ್ಬರಿಗೆ ತಿಳಿಸೋದು ಎರಡು ಇದೆ. ನಂಬರ್ 1, ಡೈರೆಕ್ಟ್ ವಾಟ್ ಅ ಪರ್ಸನ್ ಸೆಡ್. ಒಬ್ಬ ವ್ಯಕ್ತಿ ಏನು ಮಾತಾಡಿದ್ನೋ ಅದನ್ನು ಇನ್ನೊಬ್ಬರಿಗೆ ಡೈರೆಕ್ಟ್ ಆಗಿ ತಿಳಿಸ್ಬೋದು. ಡೈರೆಕ್ಟ್ ಆಗಿ ತಿಳಿಸ್ಬೋದಾದ್ರೆ ಹೇಗೆ, ರಾಜು said I am studying in 10th standard. ಇದು ಬಂದು ಡೈರೆಕ್ಟ್ ಸ್ಪೀಚ್. ಮೊದಲನೇ ವ್ಯಕ್ತಿ ಏನು ಮಾತಾಡಿದ್ನು ಅದನ್ನು ಇನ್ನೊಬ್ಬರಿಗೆ ತಿಳಿಸೋದು ಡೈರೆಕ್ಟ್ ಆಗಿ. ಅಂದರೆ ಅವ್ರೇನು ಮಾಡ್ತಾರೋ ಸೇಮ್ ವರ್ಡ್ಸ್ನ ಅಲ್ಲಿ ಉಪಯೋಗಿಸೋದು ಡೈರೆಕ್ಟ್ ಸ್ಪೀಚ್. ಇದನ್ನು ಮೊದಲನೇ ವ್ಯಕ್ತಿ ಏನು ಮಾತಾಡಿದ್ನೋ ಅದನ್ನು ಮೂರನೇ ವ್ಯಕ್ತಿಗೆ ಸ್ಪಷ್ಟವಾಗಿ ತಿಳಿಸೋದಕ್ಕೆ ನಾವೇನು ಮಾಡಬೇಕು, ಈ ಕಾಮನ ತೆಗೆದುಬಿಡಬೇಕು. ಈ ಕಾಮನ್ ಅದು ತೆಗೆದುಬಿಟ್ಟು ದಟ್ ಅನ್ನುವ ಕಂಜಂಕ್ಷನ್ನಲ್ಲಿ ಸೇರಿಸಬೇಕು. ರಾಜು ಸೆಡ್ ದಟ್. ಈ ಐ ಅನ್ನೋದು ಹಿ ಆಗುತ್ತೆ. ಈ ಆಮ್ ಅನ್ನೋದು ವಾಸ್ ಆಗುತ್ತೆ. ಈ ಸ್ಟಡಿಂಗ್ ಅನ್ನೋದು ಸ್ಟಡಿಂಗೇ ಇರುತ್ತೆ. ಇದು ಬಂದು ಇಂಡೈರೆಕ್ಟ್ ಸ್ಪೀಚ್. ಸೊ ಡೈರೆಕ್ಟ್ ಸ್ಪೀಚಲ್ಲಿ ಇನ್ವರ್ಟೆಡ್ ಕಾಮರ್ಸ್ ಇರುತ್ತೆ. ಈ ರಿಪೋರ್ಟಿಂಗ್ ವರ್ಬ್ ಆದಮೇಲೆ ಕಾಮಾ ಇರುತ್ತೆ. ರಿಪೋರ್ಟಿಂಗ್ ಸ್ಪೀಚ್ಗೆ ಇದು ಕಾಮರ್ಸ್ ಇರುತ್ತೆ, ಅಲ್ಲೇನು ಚೇಂಜಸ್ ಇರೋದು. ಈ ಕಾಮರ್ಸ್ ತೆಗೆದು ಈ ಇನ್ವರ್ಟೆಡ್ ಕಾಮರ್ಸ್ ಈ ಕಾಮರ್ಸ್ ತೆಗೆದು ಬಿಟ್ರೆ ಹೇಗೆ ಬರಿಬೇಕು ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ರಾಜು ಸೆಡ್ ದಟ್ he was studying in 10th standard. ಓಕೆ, ಸೊ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾರು ಏನು ಮಾತಾಡೋದು ಅದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ರಾಜು ಸೆಡ್ ಐ ಆಮ್ ಸ್ಟಡಿಂಗ್ ಇನ್ 10th standard. ಈಗ ಫಾರ್ ಎಕ್ಸಾಂಪಲ್ ನಾನು ರಾಜು ಅಂತ ತಿಳ್ಕೊಳ್ಳಿ, ನಾನು ಮಾತಾಡ್ತಿರ್ತೀನಿ ಐ ಆಮ್ ಸ್ಟಡಿಂಗ್ ಇನ್ 10th standard. ಈಗ ನಾನು ಮಾತಾಡಿದ್ದನ್ನು ಇನ್ನೊಬ್ಬರು ಮೂರನೇ ವ್ಯಕ್ತಿಗೆ ತಿಳಿಸ್ಬೇಕಾದ್ರೆ ಹೀಗಾದರೂ ತಿಳಿಸ್ಬೋದು ಅಥವಾ ಹೀಗಾದರೂ ತಿಳಿಸ್ಬೋದು. ಹೀಗೆ ತಿಳಿಸಿದ್ರೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಹೀಗೆ ತಿಳಿಸಿದ್ರೆ ಒಂದು ಸ್ವಲ್ಪ ಅರ್ಥವಾಗೋದು ಕಷ್ಟ ಆಗುತ್ತೆ. ಸೊ
ನಾವು ಈ ಇಂಡೈರೆಕ್ಟ್ ಸ್ಪೀಚನ್ನ ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೆ ನಾವು ಇದನ್ನು ಉಪಯೋಗಿಸ್ತೀವಿ. ಓಕೆ, ಈ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ಚೇಂಜ್ ಮಾಡಬೇಕಾದ್ರೆ ಕೆಲವು ಗೈಡ್ಲೈನ್ಸ್ ಇದೆ. ಏನು ಆ ಗೈಡ್ಲೈನ್ಸ್ ಅನ್ನೋದು ನಾವೀಗ ನೋಡೋಣ. Guidelines to change the direct speech to indirect speech. ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ಚೇಂಜ್ ಮಾಡಬೇಕಾದ್ರೆ ಕೆಲವು ಗೈಡ್ಲೈನ್ಸ್ ಇದೆ. Number 1, if the reporting verb is in the present tense, or future tense, the tense of the verb in the reported speech doesn't change. ಅಂದರೆ ಡೈರೆಕ್ಟ್ ಸ್ಪೀಚಲ್ಲಿ ಡೈರೆಕ್ಟ್ ವರ್ಬಲ್ಲಿ ಪ್ರೆಸೆಂಟ್ ಟೆನ್ಸ್ ವರ್ಬ್ ಅಥವಾ ಫ್ಯೂಚರ್ ಟೆನ್ಸ್ ವರ್ಬ್ ಇದ್ದರೆ ಅದು ಡೈರೆಕ್ಟ್ ಸ್ಪೀಚಲ್ಲಿ ಚೇಂಜ್ ಆಗೋದಲ್ಲ. ಹೇಗೆ ಅಂತ He says I am studying well. Okay, ಇದು ರಿಪೋರ್ಟಿಂಗ್ ವರ್ಬ್, ಇದು ರಿಪೋರ್ಟಿಂಗ್ ಸ್ಪೀಚ್. ಈ ರಿಪೋರ್ಟಿಂಗ್ ವರ್ಬು ಪ್ರೆಸೆಂಟ್ ಟೆನ್ಸ್ ಅಲ್ಲಿದ್ರೆ ಇದರ ಟೆನ್ಸ್ ಚೇಂಜ್ ಆಗೋದಿಲ್ಲ. He says that he is studying well. ಇಲ್ಲಿ ಟೆನ್ಸ್ ಚೇಂಜ್, ಇದು ಪ್ರೆಸೆಂಟ್ ಟೆನ್ಸ್ ನಲ್ಲೇ ಇದೆ, ಇದು ಪ್ರೆಸೆಂಟ್ ಟೆನ್ಸ್ ನಲ್ಲೇ ಇದೆ. ಸೊ ಅಲ್ಲಿ ಚೇಂಜಸ್ ಏನೂ ಇರಲ್ಲ. ಈ ಒಂದು ಮಾತ್ರನೇ ಚೇಂಜಸ್ ಇರೋದು. ಈಗ he says I am studying well, ಇಲ್ಲಿ he says that he is studying well, ಅವನು ಅಂತಾನೆ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಬಿ, she will say I will do the job. ಅವಳೇನಂತಾಳೆ, ನಾನು ಆ ಕೆಲಸವನ್ನು ಮಾಡ್ತೀನಿ ಅಂತ ಇವಳು ಅಂತಾಳೆ. ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಚೇಂಜ್ ಮಾಡಿದಾಗ ಈ ರಿಪೋರ್ಟಿಂಗ್ ವರ್ಬು ಫ್ಯೂಚರ್ ಟೆನ್ಸ್ನಲ್ಲಿ ಇರೋದ್ರಿಂದ ಇಲ್ಲೂ ಟೆನ್ಸ್ ಚೇಂಜ್ ಆಗೋದಿಲ್ಲ, ಬೇರೆ ಟೆನ್ಸ್ಗೆ ಅದು ಬದಲಾಗ. ಸೊ ಇಲ್ಲೇನಾಗುತ್ತೆ, ಶಿ ವಿಲ್ ಸೇ that she will do the job.
ಸೊ ಇಲ್ಲೂ ಪ್ರೆಸೆಂಟ್ ಟೆನ್ಸ್ ಇದೆ, ಇಲ್ಲೂ ಪ್ರೆಸೆಂಟ್ ಟೆನ್ಸ್ ಇದೆ, ಇಲ್ಲಿ ಫ್ಯೂಚರ್ ಟೆನ್ಸ್ ಇದೆ, ಇಲ್ಲಿ ಫ್ಯೂಚರ್ ಟೆನ್ಸ್ ಇದೆ. ಆದರೆ ಯಾವಾಗಾದರೂ ಈ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ನಲ್ಲಿ ಇದ್ರೆ ಆವಾಗ ಈ ರಿಪೋರ್ಟಿಂಗ್ ಸ್ಪೀಚ್ ಚೇಂಜ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ರಾಜು said, I am studying in 10th standard. ಇಲ್ಲಿ ರಾಜು ಏನಂತ ಇದ್ದಾನೆ, ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಅಂತ. ಈ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ನಲ್ಲಿದ್ರೆ ರಿಪೋರ್ಟಿಂಗ್ ಸ್ಪೀಚು ಟೆನ್ಸ್ ಚೇಂಜ್ ಆಗುತ್ತೆ. ರಾಜು ಸೆಡ್ ದಟ್, ಈ ಐ ಅನ್ನೋದು ದಟ್, ಹಿ ಆಮ್ ಅನ್ನೋದು ವಾಸ್ ಆಗ್ಬೋದು, ವಾಸ್ ಸ್ಟಡಿಯಿಂಗ್ ವೆಲ್, ಸ್ಟಡಿಯಿಂಗ್ ಇನ್ 10th standard. ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿದೆ, ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ಗೆ ಚೇಂಜ್ ಆಗೋಯ್ತು. ಏನಕ್ಕೆ ಚೇಂಜ್ ಆಗೋಯ್ತು? ಈ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ನಲ್ಲಿ ಇರೋದ್ರಿಂದ ಇಲ್ಲಿ ರಿಪೋರ್ಟಿಂಗ್ ಸ್ಪೀಚ್ ಚೇಂಜ್ ಆಗುತ್ತೆ. ಸೊ ಇದು ನಾವು ಗಮನದಲ್ಲಿಟ್ಕೋಬೇಕು. ರಿಪೋರ್ಟಿಂಗ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದ್ರು ಇದು ಸೇಮ್ ಟೆನ್ಸ್ನಲ್ಲೇ ಇರುತ್ತೆ. ರಿಪೋರ್ಟಿಂಗ್ ವರ್ಬು ಫ್ಯೂಚರ್ ಟೆನ್ಸ್ನಲ್ಲಿದ್ದರೂ ಇಲ್ಲೂ ಟೆನ್ಸ್ ಚೇಂಜ್ ಆಗೋದಿಲ್ಲ. ರಿಪೋರ್ಟಿಂಗ್ ವರ್ಬ್ ಯಾವಾಗ ಪಾಸ್ಟ್ ಟೆನ್ಸ್ನಲ್ಲಿ ಇರುತ್ತೋ ಆವಾಗ ಈ ರಿಪೋರ್ಟಿಂಗ್ ಸ್ಪೀಚ್ ಚೇಂಜ್ ಆಗುತ್ತೆ. ಅದನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ನಾವು ಮುಂದೆ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದನ್ನು ನೀವು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಎಕ್ಸರ್ಸೈಸಸ್ ಹೇಗೆ ಏನಂತ ತಿಳಿಸ್ತೀನಿ.